ಇಂದು ಸಮಸ್ಯೆ ಏನಂದ್ರೆ ಸಮಯದ ಕೊರತೆ ಅಲ್ಲ, ಗಮನದ ಕೊರತೆ. ಗಮನ ಇದ್ದರೆ ಸಾಮಾನ್ಯ ಕೆಲಸವು ಅಸಾಧಾರಣ ಫಲ ಕೊಡುತ್ತದೆ. ಒಂದೇ ಕೆಲಸಕ್ಕೆ ಸಂಪೂರ್ಣ ಗಮನ. ಒಟ್ಟಿಗೆ ಎಲ್ಲವನ್ನೂ ಮಾಡಿದ್ರೆ ಯಾವುದೂ ಸರಿಯಾಗಿ ಆಗಲ್ಲ. ಒಂದು ಕೆಲಸ, ಒಂದು ಸಮಯ. ಗಮನ ಕದಿಯುವವರನ್ನು ಗುರುತಿಸಿ. ಫೋನ್, ಸೋಷಿಯಲ್ ಮೀಡಿಯಾ, ನೋಟಿಫಿಕೇಶನ್ ಇವು ಗಮನದ ಶತ್ರುಗಳು. ಸಮಯಕ್ಕೆ ಗಡಿ ಇಡಿ. ಕೆಲಸಕ್ಕೆ ಸಮಯ ಮಿತಿ ಇರಲಿ. ಅಂತ್ಯ ಇದ್ದರೆ ಗಮನ ಹೆಚ್ಚಾಗುತ್ತದೆ. ಕೆಲಸ ಮುಂಚಿತವಾಗಿ ಯೋಜಿಸಿ. ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿದ್ದರೆ ಗಮನ ಚದುರುವುದಿಲ್ಲ. ವಿರಾಮ ಗಮನದ ಸ್ನೇಹಿತ. ನಿರಂತರ ಕೆಲಸ ಗಮನ ಕೊಲ್ಲುತ್ತದೆ. ಸಣ್ಣ ವಿರಾಮ ಮನಸ್ಸನ್ನು ತಾಜಾ ಮಾಡುತ್ತದೆ. ಮಲ್ಟಿಟಾಸ್ಕಿಂಗ್ ಒಂದು ಮಿಥ್ಯೆ. ಬಹು ಕೆಲಸ ಗಮನ ಹಂಚುತ್ತದೆ. ಏಕಾಗ್ರತೆ ಫಲ ಹೆಚ್ಚಿಸುತ್ತದೆ. ಶುದ್ಧ ಪರಿಸರ. ಅವ್ಯವಸ್ಥೆ ಇರುವ ಜಾಗ ಗಮನ ಕದ್ದುಕೊಳ್ಳುತ್ತದೆ. ಸರಳ ಜಾಗ ಸ್ಪಷ್ಟ ಮನಸ್ಸು. ದೇಹವು ಗಮನಕ್ಕೆ ಮುಖ್ಯ. ಸರಿಯಾದ ನಿದ್ರೆ, ನೀರು, ಚಲನೆ ಗಮನ ಹೆಚ್ಚಿಸುತ್ತವೆ. ಗಮನ ಅಭ್ಯಾಸ. ಒಂದು ದಿನದಲ್ಲಿ ಬರಲ್ಲ, ಪ್ರತಿದಿನ ಸ್ವಲ್ಪ ಅಭ್ಯಾಸ. ಗಮನವೇ ಸ್ಪರ್ಧಾತ್ಮಕ ಶಕ್ತಿ. ಎಲ್ಲರಲ್ಲಿಲ್ಲ ಅದೇ ಮೌಲ್ಯ. ಗಮನ ಹಂಚಬೇಡಿ, ಗಮನ ಹೂಡಿಕೆ ಮಾಡಿ ಫಲ ಖಚಿತ.